ಕಾಂಗ್ರೆಸ್ನಲ್ಲಿನ ಗುಂಪುಗಳನ್ನು ಒಂದುಗೂಡಿಸುವ ನಾಯಕರು ದಿಲ್ಲಿಲಿಲ್ಲ ಅಂದ್ರಿ ನೀವು? ಇಲ್ಲ ಇಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ ಅವರು. ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ಸಿಗೆ ನಾಯಕತ್ವದ ಕೊರತೆಯಿಂದ ಬಳಲ್ತಾ ಇದೆ ಈ ದೇಶದಲ್ಲಿ. ಮೊದಲು ಕಾಂಗ್ರೆಸ್ ಪಕ್ಷ ನಾವು ಸಣ್ಣವರಿದ್ದಾಗ ಕೇಳ್ತಕ್ಕಂಥದ್ದು, ಕಾಂಗ್ರೆಸ್ಸಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಲ್ಚರ್ ಅತ್ತಿದ್ದರು, ಇವತ್ತು ವಿದೇಶಿ ಕಲ್ಚರ್ ಬಂದದ್ದು. ಅಲ್ಲ, ಅವ್ರದ್ದೊಂದು ರೀತಿಯ ಸಮಸ್ಯೆ, ನಿಮ್ಮದೊಂದು ರೀತಿಯ ಸಮಸ್ಯೆ. ನಿಮ್ಮ ನಾಯಕರು ಭಾಳ ಸ್ಟ್ರಾಂಗ್ ಇದ್ದಾರೆ. ಅಲ್ಲಿ ಸಿಲುಕಿರೋ ಭಾರತೀಯ ವಿದ್ಯಾರ್ಥಿಗಳನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಯುಕ್ರೇನ್ ಯುದ್ಧನೇ ನಿಲ್ಲಿಸ್ಬಿಡ್ತಾರೆ ನಿಮ್ಮ ನಾಯಕರು. ಬಟ್ ಕರ್ನಾಟಕದ ಒಳ ಜಗಳ ನಿಲ್ಸೋಕ್ಕಾಗ್ತಿಲ್ಲ. ಕರ್ನಾಟಕ ಸಿಕ್ಕಾಕೊಂಡಿರೋ BJP ಮೇಲೆ ಎತ್ತೋದಕ್ಕೆ ಕರ್ನಾಟಕದ ಒಳ ಜಗಳ ನಿಲ್ಲಿಸೋ ಪುರುಸೊತ್ತಿಲ್ಲ ನಿಮ್ಮವ್ರಿಗೆ. ನೋಡಿ, ಯಾವುದೇ ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ಆ ಸಮಯ ಬರಬೇಕು. ಇನ್ನೂ ಆ ಸಮಯ ಬಂದಿಲ್ಲ. ಸಮಯ ಬಂದಾಗ ಖಂಡಿತವಾಗಿ ಬಗೆಹರಿಸ್ತಾರೆ. ಅಂದರೆ ಎಲೆಕ್ಷನ್ ಹತ್ರ ಬರಬೇಕು ಅಂತನಾ ನೀವು ಹೇಳೋದು? ಎಲೆಕ್ಷನ್ ಹತ್ರ ಹತ್ತಲ್ಲ, ಅವ್ರಿಗೆ ಬಿಡು ಇದ್ದಿದ್ದಿಲ್ಲ. ಈಗ 5 ರಾಜ್ಯಗಳ ಚುನಾವಣೆ, ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಡಳಿತ ತರತಕ್ಕಂಥ ಹುಮ್ಮಸ್ಸಿನಲ್ಲಿ, ಆ ಕಾದಾಟದಲ್ಲಿ ಬಿಜಿ ಇದ್ದರು. ಇನ್ನು ಮೇಲೆ ಕರ್ನಾಟಕದ ಕಡೆ ಗಮನ ಹರಿಸಿ ಎಲ್ಲವನ್ನೂ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗುವಾಗ ಮಾಡ್ತಾರೆ. ಒಂದು ಪ್ರಶ್ನೆಗೆ ಪ್ರಾಮಾಣಿಕವಾದ ಉತ್ತರ ಬಯಸ್ತೀನಿ ಗೋವಿಂದ ಕಾರಜೋಳ್ರೆ. ವಿರೋಧ ಪಕ್ಷವಾಗಿ BJP ಕರ್ನಾಟಕದಲ್ಲಿ ಹೆಂಗೆ ಕೆಲಸ ಮಾಡ್ತಿದೆ? ಪ್ರಾಮಾಣಿಕವಾಗಿ ಹೇಳಿ ನನಗೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಹೋರಾಟಗಳನ್ನು ತಾರ್ಕಿಕ ಹಂತಕ್ಕೆ ಒಯ್ಯಲಿಕ್ಕೆ ನಾವು ಇನ್ನೂ ಹೆಚ್ಚು ಶ್ರಮ ಹಾಕಬೇಕು. ಪ್ರಾಮಾಣಿಕ ಪ್ರಶ್ನೆಗೆ ಉತ್ತರ. ಕಾರ್ಯಕರ್ತರ ಸಮಾಧಾನವಾಗಿದ್ದಾರಾ? ನಮ್ಮ ಲೀಡರ್ಗಳು ಚೆನ್ನಾಗಿ ಮಾಡ್ತಿದ್ದಾರೆ? ಸ್ವಾಭಾವಿಕ. ಕಾರ್ಯಕರ್ತರು ನಾವು ಸೋತಾಗ ನರ್ವಸ್ ಆಗಿರ್ತಾರೆ, ಗೆದ್ದಾಗ ಹುಮ್ಮಸ್ದಿಂದ ನಮ್ಮ ಸಾಹೇಬರು ಮಂತ್ರಿ ಅದಾರತ್ತು ಬೆಂಗಳೂರಿಗೆ ಬರ್ತಾರೆ, ಬಸ್ ಹತ್ತಿ ರೈಲ್ ಹತ್ತಿ. ಈಗ ಅವರು ಬೆಂಗಳೂರಿಗೆ ಬರುವ ಪ್ರಮೇಯನೇ ಇಲ್ಲ, ಅಲ್ಲೆಲ್ಲ ಹಳ್ಳಿ ಒಳಗಿದ್ದಾರೆ, ಕಾಣ್ತಾ ಇಲ್ಲ. ಈಗ ನಾವು 9ನೇ ತಾರೀಕಿಗೆ ಯಡಿಯೂರಪ್ಪನವರ ಅಭಿನಂದನೋತ್ಸವ ಮಾಡಿದ ಮೇಲೆ ನೀವು ಮುಂದೊಂದು 15 ದಿವಸ ಬಿಟ್ಟು ನಾನು ಕರೀರಿ, ಉತ್ತರ ಹೇಳ್ತೀನಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.